ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ ಕಲ್ಯಾಣ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ತಮ್ಮ ಹೆಸರನ್ನು ಜವದವರಾಗಿ ಹೇಳಿ. ನನ್ನ ಹೆಸರು ಸುಧಾ ನಾಗರಾಜು. ಸುಧಾ ನಾಗರಾಜು. ತಾವು ಇಲ್ಲಿಯವರು ಎಲ್ಲಿಂದಾರು? ಇಲ್ಲ, ವಿದ್ಯಾಮಾನ್ಯ ನಗರದ ನಿವಾಸಿಗಳು. ಓಕೆ. ನಿಮಗೆ ನಾನು ಶ್ರೀನಿವಾಸ ಕಲ್ಯಾಣದಲ್ಲಿ ಪ್ರಶ್ನೆಗಳನ್ನು ಕೇಳ್ತೀನಿ. ದೇವತೆಗಳಲ್ಲಿ ಮೊದಲನೇ ಪ್ರಶ್ನೆ ತಮಗೆ. ದೇವತೆಗಳಲ್ಲಿ ಯಾರು ಶ್ರೇಷ್ಠರು ಎನ್ನುವುದನ್ನು ನಿರ್ಣಯಿಸಲು ಹೊರಟ ಭೃಗುಮುನಿಗಳು ಬ್ರಹ್ಮಲೋಕದಲ್ಲಿ ತಮ್ಮ ಕಾರ್ಯ ಮುಗಿದಾದ ಮೇಲೆ ನೇರವಾಗಿ ಎಲ್ಲಿಗೆ ತೆರಳಿದರು? ದೇವತೆಗಳಲ್ಲಿ ಯಾರು ಶ್ರೇಷ್ಠರು ಎನ್ನುವುದನ್ನು ನಿರ್ಣಯ ಮಾಡೋದಕ್ಕೋಸ್ಕರ ಭೃಗುಮುನಿಗಳು ಬ್ರಹ್ಮಲೋಕದಲ್ಲಿ ತಮ್ಮ ಕಾರ್ಯ ಮುಗಿದಾದ ಮೇಲೆ ನೇರವಾಗಿ ಎಲ್ಲಿಗೆ ಹೋದರು? ಭೃಗುಮುನಿಗಳು ಶಿವ ಮತ್ತು ಪಾರ್ವತಿ ಇರುವ ಲೋಕಕ್ಕೆ ನೇರವಾಗಿ ಹೋದರು. ಯಾವುದಾದ್ರು ಲೋಕ? ಕೈಲಾಸ. ಕೈಲಾಸ ಲೋಕ ಸರಿಯಾದ ಉತ್ತರ. ಶಿವ ಪಾರ್ವತಿಯರು ಇರುವಂಥ ಕೈಲಾಸ ಲೋಕಕ್ಕೆ ಹೋಗ್ತಾರೆ. ಮೊದಲು ಬ್ರಹ್ಮದೇವರ ಹತ್ರ ಬಂದರು, ಅಲ್ಲಿಂದ ನೆಕ್ಸ್ಟು ಎಲ್ಲಿ ಹೋಗ್ತಾರೆ? ಇದು ಏನು, ಅವ್ರಿಗೆ ಏನು ಬೇಕಾಗಿತ್ತು? ಯಾರು ಸರ್ವೋತ್ತಮ ಅನ್ನೋದು ಬೇಕಾಗಿತ್ತು. ಹರಿಯೇ ಸರ್ವೋತ್ತಮ, ಹರಿಯೇ ಸರ್ವೇಶ್ವರ, ಹರಿಮಯವೆಲ್ಲವೆನ್ನುತ್ತ ತಿಳಿದು ಗುಟು ಕಾಣಿಸ ಬಂತು ಹಿರಿದೇನು ಕಿರಿದೇನು, ನೆಟ್ಟನೆ ಸರ್ವಜ್ಞನ ನೆನೆ ಕಂಡ್ಯ ಮನೋಜ, ಕುಲ ಕುಲ ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನೇನಾದರೂ ಬಲ್ಲಿರ ಬಲ್ಲಿರ, ಕುಲ ಕುಲ ಕುಲವೆಂದು ಹೊಡೆದಾಡದಿರಿ. ಹೇಳ್ಬಿಟ್ರಿ ಸ್ಪಷ್ಟವಾಗಿ, ಹರಿಯೇ ಸರ್ವೋತ್ತಮ, ಹರಿಯೇ ಸರ್ವೇಶ್ವರ ಅಂತ ಹೇಳಿ ಅದನ್ನು ಜಗತ್ತಿಗೆ ಸಾರಿ ವಿಜಯದಾಸರಾಗಿ ಬಂದು ಅವರು ಭೃಗುಮುನಿಗಳು ನಂತರ ದಾಸ ಸಾಹಿತ್ಯದಲ್ಲಿ ಅನೇಕ ಏನು ಮಾಡಿದರು, ರಚನೆಗಳನ್ನು ಮಾಡಿದ್ದಾರೆ. ಅಂಥ ಮಹಾನುಭಾವರು ಏನಂದರೆ ಯಾಗ ನಡೆದಾಗ ಹೋಗಿ ಅಲ್ಲಿ ಯಾರು ಶ್ರೇಷ್ಠರು ಅಂತ ತಿಳಿದೆ ಹೆಂಗೆ ಸುಮ್ಮನೆ ಮಾಡಬೇಡ್ರಿ, ಏನೇ ಮಾಡಬೇಕಾದರೂ ತಿಳ್ಕೊಂಡು ಮಾಡಿರಿ, ತಿಳಿದು ಭಜಿಸುವುದೇ ಫಲವಿದು ಬಾಳುವುದಕ್ಕೆ ಅಂತ ಅದನ್ನು ನಿರೂಪಿಸಿ ಕೊಟ್ಟರು. ಇನ್ನು ಎರಡನೇ ಪ್ರಶ್ನೆ ಹೋಗೋಣ. ಪರ್ವತರೂಪಿ ಶೇಷದೇವರ ಉದ್ದಗಲದ ಅಳತೆ ಎಷ್ಟಿದೆ? ಪರ್ವತರೂಪಿ ಶೇಷದೇವರ ಉದ್ದಗಲದ ಅಳತೆ ಎಷ್ಟಿದೆ? ಪರ್ವತರೂಪಿ ಶೇಷದೇವರ ಅಗಲ 30 ಯೋಜನ ಅಗಲ, ಉದ್ದ 100 ಯೋಜನ. ಇನ್ನೊಂದ್ಸಲ ಹೇಳ್ಬಿಡಿ ಜೋರಾಗಿ. ಪರ್ವತರೂಪಿ ಶೇಷರೂಪಿಯ ಅಗಲ 30 ಯೋಜನ, ಉದ್ದ 100 ಯೋಜನ. ಸರಿಯಾದ ಉತ್ತರ. ಯಾಕೆಂದರೆ ಅಲ್ಲಿ ಅಳತೆ ಹೇಳ್ತಾರೆ ಅಂದರೆ ಅದನ್ನು ವಾಯುದೇವರು ಚಿಮ್ಮಿದ್ರಲ್ಲ, ಅದು ಅಂದ್ರೆ ಅಷ್ಟು ಸುತ್ತುವರ್ಕೊಂಡು ಅವರು ಇದು ಮಾಡಿಕೊಂಡು ಗಟ್ಟಿಯಾಗಿ ಕೂತಿದ್ರು. ಬಲದಲ್ಲಿ ಶ್ರೇಷ್ಠರಾದಂಥ ಇವರು ಇದು ಮಾಡ್ತಾರೆ. ಈಗ ಮೂರನೇ ಪ್ರಶ್ನೆ ತಮಗೆ. ಸುರಗಿಯ ಸಮಯದಲ್ಲಿ ಅಳುತ್ತಿರುವ ಶ್ರೀನಿವಾಸನನ್ನು ಸಮಾಧಾನ ಮಾಡುತ್ತಿರುವ ಬ್ರಹ್ಮದೇವರು ಆತನಿಗೆ ಜ್ಯೇಷ್ಠ ಪುತ್ರನನ್ನು ಯಾರೆಂದು ಹೇಳಿದರು? ಸುರಗಿಯ ಸಮಯದಲ್ಲಿ ಅಳುತ್ತಾ ಇರ್ತಂಥ ಶ್ರೀನಿವಾಸನಿಗೆ ಬ್ರಹ್ಮದೇವರು ವಾಯುವೇ ಜ್ಯೇಷ್ಠ ಪುತ್ರನು ಎಂದು ಹೇಳಿ ಸಮಾಧಾನ ಮಾಡುತ್ತಾ ನುಡಿದರು. ಅಂದರೆ ನನಗೆ ಬಂಧುಗಳಿಲ್ಲ, ಬಳಗವೂ ಇಲ್ಲ ಅಂತ ಅಳದಾ ಕೂತ್ಬಿಟ್ಟಿರ್ತಾರೆ ಅಲ್ವಾ. ನನಗೆ ಯಾರೂ ಇಲ್ಲಪ್ಪ, ನಿನಗೆ ಜ್ಯೇಷ್ಠ ಪುತ್ರನೇ ವಾಯುದೇವರಿದ್ದಾರೆ, ಹಾಗೆಲ್ಲ ಮಾಡ್ಕೋಬೇಡ, ಆಮೇಲೆ ಸುಭದ್ರ ನಿನ್ನ ತಂಗಿ ಇದ್ದಾಳೆ, ಹಾಗೆ ಹೀಗೆ ಎಲ್ಲ ಇದ್ರ ಜನ್ಮದ್ದೆಲ್ಲ ಹೇಳ್ತಾರೆ, ಎಲ್ಲ ಚರಿತ್ರೆಯನ್ನು ಅಲ್ವಾ. ಇಲ್ಲಿ ಏನು ಹೇಳಿದ್ರು? ವಾಯು ಜ್ಯೇಷ್ಠ ಪುತ್ರನು. ಸರಿಯಾದ ಉತ್ತರ. ಇನ್ನು ಕೊನೆಯ ಪ್ರಶ್ನೆಗೆ ಹೋಗೋಣ. ನವಮಿಯ ದಿನ ಗುರುವಾರದ ಸಾಯಂಕಾಲ ಸೂರ್ಯನು ಮುಳುಗಲು ಆಕಾಶರಾಜನು ಯಾವ ಕಾರ್ಯಗಳನ್ನು ಮಾಡಿದನು? ನವಮಿಯ ದಿನ ಗುರುವಾರದ ಸಾಯಂಕಾಲ ಸೂರ್ಯನು ಮುಳುಗಲು ಆಕಾಶರಾಜನು ಮುಳುಗ ಸಮಯ ಅಂದ್ಕೊಂಡ್ರೆ ಮುಳುಗಿದ ಯಾವ ಕಾರ್ಯಗಳನ್ನು ಮಾಡಿದನು? ಆಕಾಶರಾಜನು ಪುಣ್ಯವಾಚನ ಮತ್ತು ಅಷ್ಟವರ್ಧಗಳನ್ನು ಮಾಡಿದ. ಸರಿ. ಇದು ಏನಂತಾರೆ ಅಂತಂದರೆ ನವಮಿಯ ದಿನ, ಅವತ್ತು ಗುರುವಾರ ಸಾಯಂಕಾಲ ಸೂರ್ಯ ಮುಳುಗೋ ಹೊತ್ತಲ್ಲಿ ಅಂದರೆ ಗೋಧುಳಿ ಲಗ್ನದಲ್ಲಿ ಆಕಾಶರಾಜ ಮಗಳ ಮದುವೆ ಸರಿಯಾದ ಉತ್ತರ. ಮಾಡ್ಕೊಂಡ ಪುಣ್ಯಾತ್ಮ ಇದನ್ನ ಮದುವೆನ ಒಂದಿನದಲ್ಲ 2 ದಿನದಲ್ಲ, ಯಾವ್ಯಾವ ದಿನದಲ್ಲಿ ಏನೇನು ಅನ್ನೋದನ್ನು ಇಲ್ಲಿ ಅದನ್ನು ನೆನೆಸೋದೇ ಒಂದು ನಮಗೆ ಆನಂದ. ಶ್ರೀನಿವಾಸ ಕಲ್ಯಾಣ ಅಂತ ಹೇಳ್ರಿ, ಎಲ್ಲರೂ ನೋಡ್ರಿ ರೆಡಿಯಾಗಿ ನೀಟಾಗಿ ಬಂದು ಶ್ರೀನಿವಾಸ ಕಲ್ಯಾಣ ಅಟೆಂಡ್ ಮಾಡ್ತಾರೆ. ಯಾಕೆಂದರೆ ಅದರಿಂದ ಅವ್ರಿಗೆ ಕಲ್ಯಾಣ ಆಗುತ್ತೆ ಅನ್ನೋವಂಥ ಒಂದು ನಂಬಿಕೆ, ವಿಶ್ವಾಸ ಅದೇ ರೀತಿ ನಡ್ಕೊಂಡು ಬರ್ತಾಯಿದೆ. ಶ್ರೀನಿವಾಸ ಕಲ್ಯಾಣ ಇಟ್ಟರು ಅಂತಂದರೆ ಏನೋ ಖುಷಿ, ಏನೋ ಸಡಗರ ಹಾಗೆ ಅಲ್ವಾ. ಈ ಒಂದು ರಥೋತ್ಸವಕ್ಕೆ ಬಂದು ಪಾಲ್ಗೊಂಡಿದ್ದಕ್ಕೆ ತಮಗೆ ವಿದ್ಯಾಲಯ ಪರವಾಗಿ ಧನ್ಯವಾದಗಳು.
ನಮಗೂ ಈ ರಥೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸೋಕ್ಕೆ ಅವಕಾಶ ಮಾಡಿಕೊಟ್ಟಕ್ಕೆ ತಮಗೂ ಧನ್ಯವಾದಗಳು.